ನನ್ನೆ ರಾಹುಲ್ ಜೊತೆ ಸಿಎಂ, ಇವತ್ತು ಖರ್ಗೆ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಇಬ್ಬರು ನಾಯಕರ ನಡುವಿನ ಚರ್ಚೆ. ರಾಜ್ಯ ರಾಜಕೀಯದ ಬಗ್ಗೆ ನಾಯಕರು ಸಮಾಲೋಚನೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಿನ್ನೆ ತಾನೇ ಖರ್ಗೆ ಅವರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದರು. ಸಿಎಂ ಭೇಟಿಯಾದ ಬೆನ್ನಲ್ಲೇ ಖರ್ಗೆ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿಗಳೂ ಇದ್ದಾರೆ, ಉಪಮುಖ್ಯಮಂತ್ರಿಗಳೂ ಇದ್ದಾರೆ. ಆದರೆ ಚರ್ಚೆಗೆ ಗ್ರಾಸ ಆಗಿರುವುದು ಮುಖ್ಯಮಂತ್ರಿಗಳ ಒಂದು ಟೀಮ್ ಇದೆ, ಉಪಮುಖ್ಯಮಂತ್ರಿಗಳ ಒಂದು ಟೀಮ್ ಇದೆ. ಖರ್ಗೆ ಅವರನ್ನ ನಿನ್ನೆ ಮುಖ್ಯಮಂತ್ರಿಗಳು ಆ್ಯಂಡ್ ಟೀಮ್, ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಭೇಟಿಯಾಗಿತ್ತು, ಸಮಾಲೋಚನೆ ಮಾಡಿತ್ತು, ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಇದು ಮುಖ್ಯಮಂತ್ರಿ ಆ್ಯಂಡ್ ಟೀಮ್. ಇನ್ನೊಂದು ಕಡೆ ಏಕಾಂಗಿಯಾಗಿ ಡಿಕೆ ಶಿವಕುಮಾರ್ ಡಿಸಿಎಂ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ವರಿಷ್ಠರು ಒಂದು ಸೂಚನೆ ಕೊಟ್ಟಿದ್ದಾರಂತೆ. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ವರಿಷ್ಠರು. ಬಹಿರಂಗ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕರಿಗೆ ಮಾತನಾಡದಂತೆ ತಾಕೀತು ಮಾಡಿ ಸೂಚನೆ ಕೊಡಿ. ಡಿಕೆ ಶಿವಕುಮಾರ್ ಭೇಟಿಯ ವೇಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಖರ್ಗೆ. ಬದಲಾವಣೆ ಚರ್ಚೆ ಬಗ್ಗೆ ಹೈಕಮಾಂಡ್ ಅಸಮಾಧಾನಗೊಂಡಿದೆ. ಹೈಕಮಾಂಡ್ ಇದೆ ಅನ್ನೋದನ್ನ ಎರಡೂ ಬಣ ಮರಿಬಾರದು. ಸಿಎಂ ಡಿಸಿಎಂ ಬಣಗಳಿಗೆ ಹೈಕಮಾಂಡ್ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದೆ. ಈ ಹಿಂದೆ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ರು, ವೇಣುಗೋಪಾಲ್ ಬೆಂಗಳೂರಿಗೆ ಬಂದಿದ್ರು, ಖರ್ಗೆ ಬಂದು ಮಾತನಾಡಿದ್ರು. ಎರಡೂ ಬಣಗಳ ನಾಯಕರ ಜೊತೆ ಸಮಾಲೋಚನೆ ಮಾಡಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟರು. ಪಾಪ ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಹಿಂದಿಲಿ ಮಾತಾಡಿದ್ರು, ಪಾಪ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಆದರೆ ಈ ಶಾಸಕರು, ನಾಯಕರುಗಳು, ಸಚಿವರುಗಳು ಲೋಕಸಭೆ ಚುನಾವಣೆ ಮುಗೀಲಿ ಅಲ್ಲಿವರೆಗೆ ಸುಮ್ಮನಿರೋಣ ಅಂತ ಸುಮ್ಮನಿದ್ರು. ಯಾವಾಗ ಫಲಿತಾಂಶ ಬಂತೋ ಶುರು ಹಚ್ಕೊಂಡ್ರು ನೋಡಿ. ಎರಡೂ ಬಣಗಳಿಂದ ಹೇಳಿಕೆಗಳ ಮೇಲೆ ಹೇಳಿಕೆ, ಪ್ರತ್ಯಾರೋಪಗಳ ಮೇಲೆ ಪ್ರತ್ಯಾರೋಪ, ಆರೋಪಗಳ ಮೇಲೆ ಆರೋಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.